ನಮಸ್ಕಾರ ಸ್ನೇಹಿತರೆ. ಇದೇ ತಿಂಗಳ 30ನೇ ತಾರೀಕಿನಂದು ಮುಕ್ಕೋಟಿ ಏಕಾದಶಿ ಬಂದಿದೆ. ಆದರೆ ಮುಕ್ಕೋಟಿ ಏಕಾದಶಿ ಒಳಗಡೆ ಗಂಡು ಮಕ್ಕಳು ಇರುವವರು ಈ ಚಿಕ್ಕ ಪರಿಹಾರವನ್ನು ತಪ್ಪದೆ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಮಕ್ಕಳಿಗೆ ಕಷ್ಟ ಬರುತ್ತದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ. ಈ ಪರಿಹಾರವನ್ನು ಮುಕ್ಕೋಟಿ ಏಕಾದಶಿಯ ಒಳಗಡೆ ಬೇಕಾದರೂ ಮಾಡಿಕೊಳ್ಳಬಹುದು ಅಥವಾ ಏಕಾದಶಿ ದಿನದಂದು ಬೇಕಾದರೂ ಮಾಡಿಕೊಳ್ಳಬಹುದು. ಏಕಾದಶಿ ದಿನ ಈ ಪರಿಹಾರ ಮಾಡಿದರೆ ಹೆಚ್ಚಿನ ಫಲ ಇರುತ್ತದೆ. ಈ ಪರಿಹಾರ ಯಾಕೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರಿದೇ ಒಂದು ಲೈಕ್ ಕೊಡಿ. ಧನುರ್ಮಾಸದಲ್ಲಿ ಬರುವ ಮೊದಲ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಕರೆಯುತ್ತೇವೆ. ವರ್ಷದಲ್ಲಿ ನಮಗೆ 24 ಏಕಾದಶಿಗಳು ಬರುತ್ತದೆ. ಆದರೆ ಮುಕ್ಕೋಟಿ ಏಕಾದಶಿಗೆ ಇತರೆ ಎಲ್ಲಾ ಏಕಾದಶಿಗಳಿಗಿಂತಲೂ ಹೆಚ್ಚಿನ ಶಕ್ತಿ ಹಾಗೂ ಪ್ರಾಮುಖ್ಯತೆ ಇದೆ. ಮುಕ್ಕೋಟಿ ಏಕಾದಶಿಯ ದಿನದಂದು ವೈಕುಂಠ ದ್ವಾರ ತೆರೆದಿರುತ್ತದೆ. ಸಾಕ್ಷಾತ್ ಶ್ರೀ ಮಹಾವಿಷ್ಣು ಅವರ ಭಕ್ತರಿಗೆ ದರ್ಶನ ಕೊಡುತ್ತಾರೆ. ಹಾಗಾಗಿ ಈ ದಿನದಂದು ಯಾವ ಒಂದು ಒಳ್ಳೆ ಕೆಲಸ ಅಥವಾ ಕೆಟ್ಟ ಕೆಲಸ ಮಾಡಿದರೂ ಕೂಡ 100 ಪಟ್ಟು ಹೆಚ್ಚಿನ ಫಲ ಇರುತ್ತದೆ. ಹಾಗಾಗಿ ಒಳ್ಳೆ ಕೆಲಸ ಮಾತ್ರ ಮಾಡಿ. ಸೂರ್ಯದೇವರು ಧನಸ್ಸು ರಾಶಿಯ ಒಳಗೆ ಪ್ರವೇಶಿಸಿದ ದಿನದಂದು ಮುಕ್ಕೋಟಿ ಅಥವಾ ವೈಕುಂಠ ಏಕಾದಶಿ ಆಚರಿಸುತ್ತಾರೆ. ಮುಕ್ಕೋಟಿ ದೇವರುಗಳು ಕೂಡ ವೈಕುಂಠ ಏಕಾದಶಿ ದಿನದಂದು ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯಲು ಉತ್ತರ ಬಾಗಿಲಿನ ಮುಂದೆ ಕಾಯುತ್ತಿರುತ್ತಾರೆ. ಆದರೆ ಈ ಸಲ ಬಂದಿರುವ ಮುಕ್ಕೋಟಿ ಏಕಾದಶಿ ಗಂಡು ಮಕ್ಕಳಿಗೆ ಸ್ವಲ್ಪ ದೋಷವನ್ನು ತರುತ್ತಿದೆ. ಈ ದೋಷ ಬರೀ ಗಂಡು ಮಕ್ಕಳಿಗೆ ಇರುವುದರಿಂದ ಗಂಡು ಮಕ್ಕಳು ಇರುವವರು ಈ ಪರಿಹಾರ ಮಾಡಿಕೊಂಡರೆ ಸಾಕು. ಅದು ಮಾತ್ರವಲ್ಲದೆ ಈ ವರ್ಷ ಬಂದಿರುವ ಪ್ರತಿಯೊಂದು ವಿಶೇಷ ದಿನ ಕೂಡ ಗಂಡು ಮಕ್ಕಳಿಗೆ ಒಂದೊಂದು ರೀತಿಯಲ್ಲಿ ಪ್ರಭಾವ ತೋರಿಸುತ್ತಿದೆ. ನಾವೆಷ್ಟು ಗಂಡು ಹಾಗೂ ಹೆಣ್ಣು ಮಕ್ಕಳು ಸಮಾನ ಅಂತ ನೋಡಿದರೂ ಕೂಡ ನಮ್ಮ ಶತ್ರುಗಳು ಅಥವಾ ಸಂಬಂಧಿಕರು ಮಾತ್ರ ನಮಗೆ ಹೆಣ್ಣು ಮಗು ಹುಟ್ಟಿದೆ ಅನ್ನುವುದಕ್ಕಿಂತಲೂ ಗಂಡು ಮಗು ಹುಟ್ಟಿದೆ ಎಂದು ತಿಳಿದಾಗ ಹೆಚ್ಚು ಅಸೂಯೆ ಪಡುತ್ತಾರೆ. ಪಾಪ ಅವರಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗುತ್ತೆ. ಆಗಿನಿಂದಲೇ ಆ ಮಗುವಿನ ಮೇಲೆ ಹೊಟ್ಟೆ ಉರಿ, ದೃಷ್ಟಿ ಅನ್ನೋದು ಶುರುವಾಗಿರುತ್ತದೆ. ಇನ್ನು ಆ ಮಗು ಯಾವ ರೀತಿ ಬೆಳೆಯುತ್ತದೋ ದೃಷ್ಟಿ ಕೂಡ ಅದೇ ರೀತಿ ಬೆಳೆಯುತ್ತಾ ಹೋಗುತ್ತದೆ. ಹೆಣ್ಣು ಮಕ್ಕಳಿಗಿಂತ ಹೆಚ್ಚಾಗಿ ಗಂಡು ಮಕ್ಕಳು ಬೇಗನೆ ತಪ್ಪುದಾರಿ ಹಿಡಿಯುತ್ತಾರೆ. ತಂದೆ ತಾಯಿಯನ್ನು ಎದುರಿಸಿ ಮಾತನಾಡುವುದು, ದೊಡ್ಡವರಿಗೆ ಮರ್ಯಾದೆ ಕೊಡದಿರುವುದು, ಹೇಳಿದ ಮಾತು ಕೇಳದಿರುವುದು, ಬೇಡ ಅಂದವರ ಜೊತೆ ಸ್ನೇಹ ಮಾಡುವುದು, ಸ್ಕೂಲ್ ಕಾಲೇಜ್ ಬಂಕ್ ಹೊಡೆಯೋದು, ಸ್ನೇಹಿತರ ಜೊತೆ ಸೇರಿಕೊಂಡು ಕೆಟ್ಟ ಅಭ್ಯಾಸಗಳು ಕಲಿತುಕೊಳ್ಳುವುದು, ಚಿಕ್ಕ ವಯಸ್ಸಿನಲ್ಲೇ ಪ್ರೀತಿ ಪ್ರೇಮದಲ್ಲಿ ಸಿಲುಕಿಕೊಳ್ಳುವುದು ಮುಂತಾದವು. ಇದಕ್ಕೆ ಕಾರಣ ಹಾರ್ಮೋನಲ್ ಚೇಂಜಸ್ ಅಂತ ಸೈನ್ಸ್ ಹೇಳುತ್ತದೆ. ಆದರೆ ದೃಷ್ಟಿ ದೋಷ ಅಥವಾ ಗ್ರಹಗಳ ಕೆಟ್ಟ ಪ್ರಭಾವ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತದೆ. ಹಾರ್ಮೋನಲ್ ಚೇಂಜಸ್ ಆಗಿದ್ದರೆ ಎಲ್ಲ ಮಕ್ಕಳು ಕೂಡ ಕೆಟ್ಟ ದಾರಿ ತುಳಿಯಬೇಕಾಗಿತ್ತು. ಆದರೆ ಕೆಲವು ಮಕ್ಕಳು ಮಾತ್ರನೇ ಏತಕ್ಕಾಗಿ ತುಳಿಯುತ್ತಿದ್ದಾರೆ. ಹಾಗಾಗಿ ನಾವು ಇದನ್ನು ನಮ್ಮ ಶಾಸ್ತ್ರಗಳು ಹೇಳುವ ರೀತಿಯಲ್ಲಿ ತೆಗೆದುಕೊಳ್ಳೋಣ. ಯಾವ ತಂದೆ ತಾಯಿಗೆ ಆಗಲಿ 4 ಜನ ಅವರ ಮಕ್ಕಳನ್ನು ಹೊಗಳುತ್ತಿದ್ದರೆ ಅವರಿಗೆ ಸ್ವರ್ಗನೇ ಸಿಕ್ಕಂತಾಗುತ್ತದೆ. ಅದೇ 4 ಜನ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರೆ ಅವರು ನಿಂತಿರುವ ಜಾಗನೇ ನರಕದಂತೆ ಇರುತ್ತದೆ. ನಿಮ್ಮ ಮಕ್ಕಳ ಮೇಲಿರುವಂತಹ ದೃಷ್ಟಿದೋಷ ಕಡಿಮೆಯಾಗಲು ಹಾಗೂ ಗ್ರಹಗಳು ನಿಮ್ಮ ಮಕ್ಕಳಿಗೆ ಅನುಕೂಲಕರವಾಗಿ ಕೆಲಸ ಮಾಡಲು ನೀವು ಈ ಮುಕ್ಕೋಟಿ ಏಕಾದಶಿ ದಿನದಂದು ಅಥವಾ ಏಕಾದಶಿ ಒಳಗಡೆ ಈ ಒಂದು ಚಿಕ್ಕ ಪರಿಹಾರ ಮಾಡಬೇಕಾಗುತ್ತದೆ. ಏಕಾದಶಿ ದಿನದಂದು ಈ ಪರಿಹಾರ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗಾಗಿ ಈಗ ನಾವು ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದು ನೋಡೋಣ. ಮೊದಲಿಗೆ ಮುಕ್ಕೋಟಿ ಏಕಾದಶಿಯ ದಿನ ಅಂದರೆ ನೀವು ಪರಿಹಾರ ಮಾಡುವ ದಿನ ನಿಮ್ಮ ದಿನಚರಿ ಹೀಗಿರಬೇಕು. ನೀವು ಸೂರ್ಯೋದಯಕ್ಕೂ ಮುಂಚೆನೆ ನಿದ್ದೆಯಿಂದ ಏಳಬೇಕು. ಎದ್ದ ತಕ್ಷಣ ಮನೆ ಮುಂದೆ ನಿಮಗೆ ವಸತಿ ಇದ್ದರೆ ಸಗಣಿ ಸಾರಿಸಿ ರಂಗೋಲಿ ಹಾಕಿಕೊಳ್ಳಿ. ಇಲ್ಲದಿದ್ದರೆ ಸಗಣಿ ನೀರು ಚಿಮುಕಿಸಿಕೊಂಡು ರಂಗೋಲಿ ಬಿಡಿಸಿ. 2 ಆಗದವರು ಗುಡಿಸಿ ಒರೆಸಿಕೊಂಡು ಅಥವಾ ನೆಲ ತೊಳೆದುಕೊಂಡು ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿಸಿ ಅರಿಶಿಣ ಮತ್ತು ಕುಂಕುಮದಿಂದ ಅದನ್ನು ಅಲಂಕರಿಸಿ.
ಚಾಕ್ ಪೀಸ್ನಿಂದ ರಂಗೋಲಿ ಹಾಕಲು ಹೋಗಬೇಡಿ, ಏಕೆಂದರೆ ಇದು ನಿಮ್ಮ ಮನೆಯಲ್ಲಿ ಗಲಾಟೆಗಳಿಗೆ ಕಾರಣವಾಗುತ್ತದೆ. ಬಳಿಕ ಮನೆಯೆಲ್ಲ ಕೂಡ ಗುಡಿಸಿ ಕಲ್ಲುಪ್ಪು ಬೆರೆಸಿದ ನೀರಿನಿಂದ ಒರೆಸಿಕೊಳ್ಳಿ. ಇದರ ನಂತರ ಚಿಟಿಕೆ ಅರಿಶಿನ ಬೆರೆಸಿದ ನೀರಿನಿಂದ ಸ್ನಾನ ಮಾಡಬೇಕು. ನೀವು ವೈಕುಂಠ ಏಕಾದಶಿ ದಿನದಂದು ತಲೆಗೆ ಸೋಪ್, ಶಾಂಪೂ, ಸೀಗೆಕಾಯಿ ಏನನ್ನು ಕೂಡ ಬಳಸಬಾರದು. ಹಿಂದಿನ ದಿನವೇ ತಲೆ ಸ್ನಾನ ಮಾಡಿಕೊಂಡು ಏಕಾದಶಿ ದಿನದಂದು ಬರೀ ನೀರಿನಿಂದ ಮಾತ್ರ ತಲೆ ತೊಳೆದುಕೊಳ್ಳಬೇಕು. ಇನ್ನು ಸ್ನಾನದ ನಂತರ ಪುರುಷರಾಗಲಿ ಮಹಿಳೆಯರಾಗಲಿ ಅರಿಶಿಣ ಅಥವಾ ಕೆಂಪು ಬಣ್ಣದ ಬಟ್ಟೆ ಧರಿಸಬೇಕು. ಎರಡೂ ಬಣ್ಣ ಇಲ್ಲದಿದ್ದರೆ ಬೇರೆ ಯಾವ ಬಣ್ಣವನ್ನಾದರೂ ಹಾಕಿಕೊಳ್ಳಿ. ಆದರೆ ಯಾವ ಪರಿಸ್ಥಿತಿಯಲ್ಲೂ ನೀವು ಹಾಕಿಕೊಳ್ಳುವ ಬಟ್ಟೆಯಲ್ಲಿ ಕಪ್ಪು ಬಣ್ಣ ಇರಬಾರದು. ಇದಾದ ನಂತರ ಮಹಿಳೆಯರು ಕೈ ತುಂಬ ಕೆಂಪು ಬಣ್ಣದ ಬಳೆಗಳನ್ನು ಧರಿಸಿ ತಾಳಿ, ಕಾಲುಂಗುರ ಹಾಕಿಕೊಂಡು ಹಣೆಯಲ್ಲಿ ಕುಂಕುಮ, ತಲೆಯಲ್ಲಿ ಹೂವು ಮುಡಿದುಕೊಂಡು ಮಹಾಲಕ್ಷ್ಮಿಯಂತೆ ಅಲಂಕರಿಸಿಕೊಳ್ಳಬೇಕು. ಇದರ ನಂತರ ನಿಮ್ಮ ಮನೆಯೆಲ್ಲ ಕೂಡ ಗಂಗಾಜಲ ಅಥವಾ ಗೋಮೂತ್ರ ಇದ್ದರೆ ಅದನ್ನು ಸಿಂಪಡಿಸಿ. ಸಿಗದವರು ಅರಿಶಿನ ನೀರನ್ನು ಮನೆಯೆಲ್ಲ ಸಿಂಪಡಿಸಬಹುದು. ಇದರ ನಂತರ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಅಲಂಕಾರ ಮಾಡಿ. ಅದರ ನಂತರ ತುಳಸಿ ಗಿಡಕ್ಕೆ ನೀರು ಹಾಕಿ ಗಿಡದ ಮುಂದೆ ಅಷ್ಟಾದಳ ರಂಗೋಲಿ ಬಿಡಿಸಿ ಹೂವಿನಿಂದ ಗಿಡವನ್ನು ಅಲಂಕರಿಸಿ ಒಂದು ದೀಪ ಹಚ್ಚಿ. ವೈಕುಂಠ ಏಕಾದಶಿ ದಿನದಂದು ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ತುಳಸಿ ಗಿಡದಲ್ಲಿ ಪ್ರವೇಶಿಸುತ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ತುಳಸಿ ಗಿಡಕ್ಕೆ ವಿಶೇಷವಾದ ಪೂಜೆ ಮಾಡಿ. ಅದರ ನಂತರ ಮನೆಯಲ್ಲಿ ನಾರ್ಮಲ್ ಆಗಿ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿ ಫೋಟೋಗೆ ಪೂಜೆ ಮಾಡಿ. ಇನ್ನು ಪರಿಹಾರ ಮಾಡುವ ದಿನ ಮನೆಯಲ್ಲಿ ಮೊಟ್ಟೆ ಸಮೇತ ಯಾವ ನಾನ್ ವೆಜ್ ಕೂಡ ಮಾಡಿರಬಾರದು. ಹಾಗೆ ನೀವು ಹೊರಗಡೆ ಕೂಡ ನಾನ್ ವೆಜ್ ತಿಂದಿರಬಾರದು. ಇನ್ನು ಈಗ ನಾವು ಪರಿಹಾರದ ವಿಷಯಕ್ಕೆ ಬಂದರೆ, ಈ ಪರಿಹಾರಕ್ಕಾಗಿ ಚೆನ್ನಾಗಿ ಅರಿಶಿನ ಬಣ್ಣದಲ್ಲಿರುವಂತಹ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣು ತೆಗೆದುಕೊಳ್ಳಿ. ಆ ಹಣ್ಣಿನಲ್ಲಿ ಸ್ವಲ್ಪ ಕೂಡ ಹಸಿರು ಬಣ್ಣ ಇರಬಾರದು. ಹಾಗೆ ನಿಂಬೆಹಣ್ಣು ಒಣಗಿರಬಾರದು, ಫ್ರೆಶ್ ಆಗಿರೋದು ತೆಗೆದುಕೊಳ್ಳಿ. ಬಳಿಕ ಆ ನಿಂಬೆಹಣ್ಣನ್ನು 4 ಭಾಗಗಳಾಗಿ ಸೀಳಿಕೊಳ್ಳಿ. ಪೂರ್ತಿಯಾಗಿ ಕಟ್ಟಾಗಬಾರದು, ಜಸ್ಟ್ ಸೀಳಿಕೊಂಡರೆ ಸಾಕು. ನಿಂಬೆಹಣ್ಣು ಮನೆಯಲ್ಲಿ ಹಾಗೂ ಮೈಯಲ್ಲಿರುವಂತಹ ದೋಷಗಳನ್ನು ನಿವಾರಿಸಲು ತುಂಬಾ ಶಕ್ತಿಯುತವಾಗಿ ಕೆಲಸ ಮಾಡುತ್ತದೆ. ನಿಂಬೆಹಣ್ಣಿನಿಂದ ಮಾಡುವ ಯಾವ ಪರಿಹಾರಕ್ಕಾದರೂ 1000 ಪಟ್ಟು ಫಲ ಇರುತ್ತದೆ. ಒಂದು ಕಪ್ನಲ್ಲಿ ಸ್ವಲ್ಪ ಸಾಸಿವೆ, ಕಲ್ಲುಪ್ಪು ಹಾಗೂ ಸ್ವಲ್ಪ ಕುಂಕುಮ ಹಾಕಿ ಆ ಮೂರನ್ನು ಕೂಡ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಿಮ್ಮ ಮಗನ ಮೇಲಿರುವ ನೆಗೆಟಿವಿಟಿ ಹಾಗೂ ನರದೃಷ್ಟಿಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಈಗ ನೀವು 4 ಭಾಗಗಳಾಗಿ ಸೀಳಿಕೊಂಡಿರುವ ನಿಂಬೆಹಣ್ಣಿನಲ್ಲಿ ಈಗ ಸಿದ್ಧಪಡಿಸಿಕೊಂಡಿರುವಂತಹ ಮಿಶ್ರಣವನ್ನು ಆದಷ್ಟು ತುಂಬಿಡಿ. ಬಳಿಕ ಯಾವುದಾದರೂ ಒಂದು ಪ್ಲೇಟ್ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಕುಂಕುಮದ ನೀರು ಹಾಕಿ ಪ್ಲೇಟ್ ಮಧ್ಯದಲ್ಲಿ 1 ಹಿಡಿ ಕಲ್ಲುಪ್ಪು ಹಾಕಿ ಆ ಕಲ್ಲುಪ್ಪಿನ ಮೇಲೆ ಈಗ ತಯಾರಿಸಿರುವಂತಹ ನಿಂಬೆಹಣ್ಣನ್ನು ಇಡಿ. ಬಳಿಕ ನಿಮ್ಮ ಮಗನನ್ನು ಪೂರ್ವದ ಕಡೆ ಮುಖ ಮಾಡಿ ಕೂರಿಸಿ 3 ಸಲ ಎಡಕ್ಕೆ ಹಾಗೂ 3 ಸಲ ಬಲಕ್ಕೆ ಈ ಪ್ಲೇಟನ್ನು ತಿರುಗಿಸುತ್ತಾ ದೃಷ್ಟಿ ತೆಗೆಯಿರಿ. ಅದರ ನಂತರ ನಿಮ್ಮ ಮಗನನ್ನು ನಿಲ್ಲಿಸಿ ಈ ಪ್ಲೇಟನ್ನು ನಿಮ್ಮ ಮಗನ ತಲೆಯಿಂದ ಕಾಲಿನವರೆಗೂ, ಅಂದರೆ ಮೇಲಿಂದ ಕೆಳಗೆ 3 ಸಲ ತೋರಿಸಿ. ಬಳಿಕ ಹಿಂದೆ ಕೂಡ ಅದೇ ರೀತಿ ಮಾಡಿ. ಇದರ ನಂತರ ದೃಷ್ಟಿ ತೆಗೆದವರು ಈ ನೀರು ಹಾಗೂ ನಿಂಬೆಹಣ್ಣನ್ನು ಯಾರೂ ತುಳಿಯದಿರುವ ಕಡೆ ಅಥವಾ ಹರಿಯುವ ನೀರಿನಲ್ಲಿ ಹಾಕಿ ಪ್ಲೇಟ್ ಚೆನ್ನಾಗಿ ತೊಳೆದು ನಿಮ್ಮ ಕೈಕಾಲು ಕೂಡ ತೊಳೆದುಕೊಂಡು ಅದರ ನಂತರ ಮಾತ್ರವೇ ಮನೆ ಒಳಗೆ ಹೋಗಬೇಕು. ಹಾಗೆ ನೀವು ಮತ್ತು ನಿಮ್ಮ ಮಗ ಇಬ್ಬರೂ ಕೂಡ ದೃಷ್ಟಿ ತೆಗೆದ ಸಮಯದಲ್ಲಿ ಹಾಕಿಕೊಂಡಿರುವಂತಹ ಬಟ್ಟೆಯನ್ನು ಬಿಚ್ಚಿ ಬೇರೆ ಬಟ್ಟೆಯನ್ನು ಹಾಕಿಕೊಳ್ಳಬೇಕು. ಈ ಸಮಯದಲ್ಲಿ ಸ್ನಾನ ಮಾಡಿಕೊಂಡರೆ ತುಂಬಾ ಒಳ್ಳೆಯದು. ಆಗಲಿಲ್ಲ ಅಂದರೆ ಕೈ ಕಾಲು ಮುಖವನ್ನಾದರೂ ತೊಳೆದುಕೊಳ್ಳಿ. ಇನ್ನು ಈ ಪರಿಹಾರ ಅನ್ನೋದು ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗಡೆ ಮಾತ್ರ ಮಾಡಬೇಕು. ಅದು ಕೂಡ ನಿಮ್ಮ ಮನೆ ಆಚೆ ಮಾಡಬೇಕು. ಇಷ್ಟೇ ಸ್ನೇಹಿತರೆ, ಈ ಪರಿಹಾರಕ್ಕೆ ನೀವು 10 ರೂಪಾಯಿ ಕೂಡ ಖರ್ಚು ಮಾಡ್ತಾ ಇಲ್ಲ. ಆದ್ರೆ ಇದಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂದ್ರೆ, ನಿಮ್ಮ ಮಕ್ಕಳಿಗಿರುವಂತಹ ದೋಷಗಳು, ದೃಷ್ಟಿದೋಷಗಳು ಹಾಗೂ ಗ್ರಹಗಳ ಸ್ಥಿತಿಗತಿಯನ್ನು ಕೂಡ ಇದು ಬದಲಾಯಿಸುತ್ತದೆ.
ಹಾಗಾಗಿ ಇದಕ್ಕೆ ಹೆಚ್ಚಿನ ಟೈಮ್ ಕೂಡ ಬೇಕಾಗಿಲ್ಲ, ಹಾಗೆ ಖರ್ಚು ಕೂಡ ಇಲ್ಲ. ಹಾಗಾಗಿ ಮಿಸ್ ಮಾಡದೆ ಈ ಪರಿಹಾರನ ಮಾಡಿ. ಇನ್ನು ನಿಮ್ಮ ಮಕ್ಕಳು ಬೇರೆ ಊರಲ್ಲಿದ್ರೆ ಅಲ್ಲೇ ಯಾರ ಕೈಯಲ್ಲಾದರೂ ಈ ಪರಿಹಾರವನ್ನು ಮಾಡಿಸಿಕೊಳ್ಳಲು ಹೇಳಿ. ಇದನ್ನು ಯಾರು ಬೇಕಾದರೂ ಮಾಡಬಹುದು, ತಂದೆ ತಾಯಿನೇ ಮಾಡಬೇಕು ಅಂತ ಏನಿಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.